ಕೃಷ್ಣ ಹುಟ್ಟಿ 10 ದಿನ ಆಯಿತು. 11ನೇ ದಿನ ಕೃಷ್ಣನಿಗೆ ಮಜ್ಜನವನ್ನು ಮಾಡಿಸಿದ್ರಂತೆ. ವಾದಿರಾಜರು ವರ್ಣನೆ ಮಾಡ್ತಾರೆ. ಕೊಪ್ಪರಿಯೊಳಗೆ ಕನ್ಯೆಯಾರು ನೀರು ಬೆರೆಸಿ ಪನ್ನಂಗ ಶಯನಗೆ ಯಶೋದೆಗೆ ಮೊದಲು ಎರೆದರು. ಹವಳದ ಕೊಪ್ಪರಿಗೆಯೊಳಗೆ ಹದಿಯರಾರು ನೀರ ಬೆರೆಸಿ ಬಲರಾಮಗೂ ರೋಹಿಣಿಗೂ ಮುನ್ನ ಎರೆದರು. ಹರುಷದಿಂದ ನಂದ ಗೋಪ ಮಂಗಳ ಸ್ನಾನ ಮಾಡಿ ಇಂದ್ರಮಾಣಿಕದ ಮಣೆಯ ಮೇಲೆ ಬಂದು ಕುಳಿತನು. 11ನೇ ದಿನ ಆ ಇಬ್ಬರು ತಾಯಂದರು, ಬಲರಾಮನ ತಾಯಿ ರೋಹಿಣಿ, ಕೃಷ್ಣನ ತಾಯಿ ಯಶೋದೆ, ಇಬ್ಬರಿಗೆ ಸ್ನಾನ ಮಾಡಿಸಿ ಕೃಷ್ಣನಿಗೆ ಬಂಗಾರದ ಕೊಪ್ಪರಿಗೆ ನೀರನ್ನು ತಂದು ಹಾಕಿದ್ದಾರೆ. ಬಲರಾಮನಿಗೆ ಹವಳದ ಕೊಪ್ಪರಿಗೆ ಅಂತೆ. ಅಲ್ಲ ಆಚಾರ್ಯ, ಬಂಗಾರದ್ದು ಹಂಡೆ ಎಲ್ಲರೂ ಇರುತ್ತಾ ಅಂತ ಕೇಳಬೇಡಿ, ಇರುತ್ತೆ. ಕೃಷ್ಣನ ಕಾಲದಲ್ಲಿ ಎಲ್ಲ ಇತ್ತು. ನಮ್ಮ ಕಾಲದಲ್ಲಿ ಪ್ಲಾಸ್ಟಿಕ್ಕು ಸ್ಟೀಲು ನೋಡಿ 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 ಅವೆಲ್ಲ ಹೋಗಿದೆ. ಈಗಲೂ ಎಷ್ಟೋ ಕಡೆ ಕಾರ್ಗಳೇ ಬಂಗಾರದ್ದಿದೆ, ಮನೆಗಳೇ ಬಂಗಾರದ್ದಿದೆ, ನಾವೆಲ್ಲ ನೋಡ್ತೇವೆ. ಇನ್ನು ಕೃಷ್ಣನಿಗೆ ಲಕ್ಷ್ಮಿಗೆ ಪತಿ ಒಡೆಯ, ಅವನಿಗೆ ಬಂಗಾರದಿತ್ತು ಅಂದ್ರೇನು ತಪ್ಪಿಲ್ಲ. ಹೀಗಾಗಿ ಅಂಥದ್ರಲ್ಲಿ ಸ್ನಾನವನ್ನು ಮಾಡಿಸಿದ್ದಾರೆ. ಆಮೇಲೆ ಮತ್ತೆ ಯಶೋಧ ಮತ್ತು ರೋಹಿಣಿ ಹಸೆಮಣೆ ಮೇಲೆ ಕೂತಿದ್ದಾರೆ. ಗರ್ಗಾಚಾರ್ಯರು ಪುಣ್ಯಾಹ ಮಾಡಿದ್ದಾರೆ. ವಿದ್ಯುಕ್ತದಿ ವಿಧಿವತ್ತಾಗಿ ಪುಣ್ಯಾಹ ವಾಚನೆ ಮಾಡಿದ್ದಾರೆ. ಮಕ್ಕಳಿಗೆ ಚಿನ್ನದ ಹರಿವಲ್ಲಿ ಮುತ್ತು ರತ್ನ ದಾಣಿ ತುಂಬಿ ಬಂಗಾರದ ಮರದಲ್ಲಿ ಮುತ್ತನ್ನು ತುಂಬಿದ್ದಾರೆ. ತುಂಬಿ ರೋಹಿಣಿ ಸುತನ ನಾಮಾಂಕಿತವ ಬರೆದನು. ರೋಹಿಣಿ ಮಗನ ಹೆಸರು ರಾಮ ಅಂತ ಬಲರಾಮ, ಬಲ ಆಧಿಕ್ಯ ಇದ್ದ ಕಾರಣ ಬಲರಾಮ ಅಂತ ಕರೀತಾ ಇದ್ದಾರೆ. ಮೃತ್ಯುಜ್ಞಾನಾನಂದ ಗುಣಪೂರ್ಣನಾದ ಕಾರಣದಿಂದ ಕೃಷ್ಣನೆಂದು ಕರೆದರೆ ಸಂತುಷ್ಟ ಹರಿಯ. ಆ ಭಗವಂತನಿಗೆ ಕೃಷ್ಣ ಅಂತ ನಾಮಕರಣ ಮಾಡಿದ್ದಾರೆ. ಗೋವುಗಳನ್ನು ಕಾಯುವ ಕಾರಣ ಅವನಿಗೆ ಗೋವಿಂದ ಅಂತ ಮಾಡಿದ್ದಾರೆ. ಎಲ್ಲ ಜಗತ್ತಿನ ತುಂಬಿರುವ ಕಾರಣ ವಾಸುದೇವ ಅಂತ ಹೆಸರಿಟ್ಟಿದ್ದಾರೆ. ವಾಸುದೇವ ಮಾಸನಾಮ, ಮಾಸನಾಮ ವಾಸುದೇವ. ಜನ್ಮನಾಮ ವಿಶ್ವರೂಪ. ನಡೆವನಾಮದಿಂದ ಕೃಷ್ಣನೆಂದು ಕರೆದರು. ನಡೆವನಾಮ ಅಂದರೆ ರನ್ನಿಂಗ್ ಹೆಸರು. ಹುಲ್ಗೆ ಗಿಲ್ಗೆ ಕೊಡ್ಲಿಕ್ಕೆ ಒಂದು ಹೆಸರು ಬೇಕಲ್ಲ, ಅದು ಯಾವುದು ಅಂದರೆ ಕೃಷ್ಣ ಅಂತ ಹೆಸರಿಟ್ರಂತೆ. ಬ್ರಾಹ್ಮಣ ನಾಮಕರಣ ಮಾಡಿದ ನಂದಗೋಪ ಹರುಷದಿಂದ ಬ್ರಾಹ್ಮಣರಿಗೆ ದಕ್ಷಿಣೆ ತಾಂಬೂಲವಿತ್ತನು. ನಮಗಿಲ್ಲೊಂದು ಆಶ್ಚರ್ಯ, ಕೃಷ್ಣನಿಗೆ ತುಂಬ ಹೆಸರಿದೆ. ವಿಶ್ವಾಯ ನಮಃ, ವಿಷ್ಣವೇ ನಮಃ, ವಷಟ್ಕಾರಾಯ ನಮಃ, ಭೂತಭವ್ಯ ಭವತ್ಪ್ರಭವೇ ನಮಃ, ಭೂತಕೃತೇ ನಮಃ, ಭೂತಭೃತೇ ನಮಃ, ಭಾವಾಯ ನಮಃ. ಇದೆಲ್ಲ ಅವಂದೇ ಹೆಸರು. ವಿಷ್ಣುವಿನ 1000 ನಾಮ ಇದೆ. ಅವನ ಹೆಸರು ಗುಣ ಕ್ರಿಯಾ ಹೇಳದ ಶಬ್ದಗಳೇ ಇಲ್ಲ. ದೇವರಿಗೆ ಅನಂತ ಹೆಸರಿರುವಾಗ ಫೇಮಸ್ ಆಗಿರೋ ನೇಮ್ ಯಾವುದು? ಕೃಷ್ಣ. ಜಗತ್ತಲ್ಲಿ ಕೃಷ್ಣ ಅನ್ನುವಷ್ಟು ಫೇಮಸ್ ಯಾವುದೂ ಆಗಲಿಲ್ಲ. ಅದ್ಯಾಕೆ ದೇವರು ಯಾಕೆ ಈ ನೇಮ್ನೇ ಫೇಮಸ್ ಮಾಡಿಕೊಂಡ ಅಂದರೆ, ಕೃಷ್ಣ ಹೇಳ್ತಾನೆ, ಅವರು ಮುದುಕರು ವಯೋವೃದ್ಧರಾದ ಆಚಾರ್ಯರು ತುಂಬ ದೂರದಿಂದ ಬಂದು ನನಗೆ ಕೃಷ್ಣ ಅಂತ ಕರೆದಿದ್ದಾರೆ. ನನಗೆ 100 ಹೆಸರಿರ್ಬೋದು, ಆದರೆ ಅವರು ಪ್ರೀತಿಯಿಂದ ಕರೆದ್ರಲ್ಲ, ಇದೇ ಇದ್ದು ಬಿಡಲಿ ಅಂತ ದೇವರು ಒಪ್ಪಿ ತನ್ನ ಹೆಸರನ್ನು ಕೃಷ್ಣ ಅಂತ ಮಾಡಿಕೊಂಡಂತೆ. ಇದಕ್ಕೆ ವಾದಿರಾಜರು ಒಂದು ಲೌಕಿಕ ಉದಾಹರಣೆ ಕೊಡ್ತಾರೆ. ಏನಂದರೆ, ಮನೆಯಲ್ಲಿ ಮಕ್ಕಳು ಹುಟ್ಟಿದ್ರೆ ಆ ಮಕ್ಕಳಿಗೆ ನಾಮಕರಣ ಮಾಡುವಾಗ ಲಕ್ಷ್ಮೀನಾರಾಯಣ ಅಂತ ಹೆಸರಿಟ್ಟಿರ್ತಾರೆ. ದೊಡ್ಡ ಹೆಸರು ಸೀತಾರಾಮ ಅಂತ ಇಟ್ಟಿರ್ತಾರೆ, ಇನ್ನೇನೋ ದೊಡ್ಡ ಹೆಸರೆಲ್ಲ ಇಟ್ಟಿರ್ತಾರೆ. ಆದರೆ ಮನೇಲಿ ಒಬ್ಬ ತಾತನೋ ಅಜ್ಜಿಯೋ ಇದ್ದರೆ, ಮಗು ಗುಂಡಾಗಿದ್ದರೆ ಆ ಮಗುಗೆ ಗುಂಡ ಅಂತ ಕರೆದು ಬಿಟ್ಟರೆ, ದೊಡ್ಡದಾದರೂ ಗುಂಡನೆ, ಚಿಕ್ಕದಾದರೂ ಗುಂಡನೆ, ಆ ಗುಂಡಂಗೊಂದು 4-5 ಗುಂಡುಗಳಾದರೂ ಗುಂಡನೆ. ಗುಂಡ ಅನ್ನೋ ಹೆಸರು ಫೇಮಸ್ ಆಗತ್ತೆ ವಿನಃ ಅವನು ಎದುರಿಗೆ ನಿಂತು ಲಕ್ಷ್ಮೀನಾರಾಯಣ ಅಂತ ಕೂಗಿದ್ರೂ ನೋಡಲ್ಲ. ಗುಂಡ ಅಂದರೆ ಅಂತಾನೆ. ಅದಕ್ಕೆ ನಿಕ್ ನೇಮ್ ಅಂತ ಕರೀತಾರೆ. ಹಾಗೆ ಕೃಷ್ಣ ಅನ್ನೋದು ಭಗವಂತನಿಗೆ ಬಹಳ ಇಷ್ಟವಾದ ಹೆಸರು. ಇಷ್ಟವಾದ ಹೆಸರನ್ನು ನಾವು ಇಷ್ಟಪಟ್ಟು ಕೂಗಿದರೆ ನಮ್ಮ ಕಷ್ಟಗಳನ್ನೆಲ್ಲ ಬಿಡಿಸುವ ದೈವ ಶ್ರೀಕೃಷ್ಣ ಅಂತ ವರ್ಣನೆ ಮಾಡಿದ್ದಾರೆ.
ಕೃಷ್ಣಂದು ನಾಮಕರಣ ಆಯಿತು, ಭಾರಿ ಅಡುಗೆ ಮಾಡಿದ್ರು. ಕೃಷ್ಣಾಷ್ಟಮಿ ಉಂಡೆ ಚಕ್ಲಿ ತಿನ್ನಕ್ಕೆ ನಮಗಾಗೋಲ್ಲ, ನಾಮಕರಣದ ಅಡುಗೆ ಏನಿತ್ತು ಅಂತ. ಶಾಲ್ಯಾನ್ನ ಸೂಪ ಭಕ್ಷ ಪಾಯಸ ದಧಿಘೃತವು ಭಾಮೆಯರೇ ಸಂತೋಷಗಳಿಂದ, ಮೃಷ್ಟಾನ್ನ ಭೋಜನ ನೆಂಟರಿಗೆ ಇಷ್ಟರಿಗೆ ವಿಪ್ರರಿಗೆ ಮಾಡಿಸಿದ ಕೃತಕೃತ್ಯನಾದನು. ನಂದಗೋಪ ಬೇಕಾದಷ್ಟು ಅಡುಗೆ ಮಾಡಿಸ್ಬಿಟ್ಟಿದ್ದು ನಾನು. ಎಷ್ಟು ಅಡುಗೆ ಅಂದರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮೃಷ್ಟಾನ್ನ, ಅದಕ್ಕೆ ಉಡುಪಿಯಲ್ಲಿ ಮೃಷ್ಟಾನ್ನ ಅಂತಲೇ ಒಂದು ಪಂಕ್ತಿ, ಮೃಷ್ಟಾನ್ನದ ಪಂಕ್ತಿ ಅಂತ. ಅದು ನಂದಗೋಪ ಕೃಷ್ಣನಿಗೆ ಮಾಡಿಸಿದ್ದು. ವಾದಿರಾಜರು ಮೃಷ್ಟಾನ್ನ ಅನ್ನುವ ಶಬ್ದವನ್ನು ಹಾಕಿ ಹೇಳ್ತಾ ಇದ್ದಾರೆ. ನಂದಗೋಪ ಕೃಷ್ಣ ನಿನ್ನ ಕಂದನೆಂದು ತಿಳಿಯಬೇಡ. ಗರ್ಗಾಚಾರ್ಯರು ಎಲ್ಲ ಮುಗಿಸ್ಕೊಂಡು ಹೋಗುವಾಗ ನಂದಗೋಪನಿಗೆ ಹೇಳಿದ್ರು, ಹೇ ನಂದಗೋಪ, ಇವನನ್ನು ಮಗ ಅಂತ ತಿಳ್ಕೊಳ್ಬೇಡ, ನಂದಗೋಪ ಕೃಷ್ಣ ನಿನ್ನ ಕಂದನೆಂದು ಬೇಡ. ಇಂದಿರಾಪತಿಯು ಸಂದೇಹವಿಲ್ಲವು. 14 ಲೋಕದ ಒಡೆಯ ಭಗವಂತನೇ ಜನರ ಮಧ್ಯದಲ್ಲಿ ಜನಿಸಿ ಬಂದಿದ್ದಾನೆ. ಇವನು ಜನಾರ್ದನ ಅಲ್ವಾ? ಜನರ ಮಧ್ಯೆ ಇದ್ದ ಮಾತ್ರಕ್ಕೆ ಜನ ಅಲ್ಲ, ಅವನು ಜನಾರ್ದನ. ತಪ್ಪು ತಿಳ್ಕೊಳ್ಬೇಡ. 18 ವರ್ಷ ನೀನು ಕಷ್ಟಪಟ್ಟು ತಪವಿರಲು ಮತ್ತೆ ನಿನ್ನ ಮನೆಗೆ ಪುರುಷೋತ್ತಮ ಬಂದನು. ಬಹಳ ವರ್ಷಗಳ ಕಾಲ ತಪಸ್ಸು ಮಾಡಿದ ಕಾರಣ ನಂದಗೋಪ ನಿನ್ನ ಮನೆಗೆ ಪುರುಷೋತ್ತಮ. ನೋಡಿ, ಈ ಶಬ್ದ ಬಹಳ ದೊಡ್ಡದು. ಪುರುಷೋತ್ತಮ ಅಂದರೆ ಪುರುಷೋತ್ತಮ ಅಧ್ಯಾಯದ್ದು ಮಧ್ವ ಮತವನ್ನು ಸ್ಥಾಪನೆ ಮಾಡುವಾಗ ಹೇಳುವ ಶಬ್ದ ಇದು. ದ್ವಾಮಿ ಮೌ ಪುರುಷೌ ಲೋಕೆ ಕ್ಷರಶ್ಚಾಕ್ಷರ ಏವಚ. ಪುರುಷೋತ್ತಮ ಅಂದರೆ ಸರ್ವೋತ್ತಮ ಅಂತ. ಸರ್ವೋತ್ತಮನಾದ ಭಗವಂತ ನಿನ್ನ ಮನೆಗೆ ಬಂದದ್ದು ನೀನು ತಪಸ್ಸು ಮಾಡಿದ್ದಕ್ಕೆ. ಇದರೊಳಗೆ ನಮಗೊಂದು ಕತೆ ಇದೆ. ನಮ್ಮ ಮನೆಯಲ್ಲೂ ದೈವ ಭಕ್ತರು, ದೇವತೆಗಳು, ದೇಶಭಕ್ತರು ಮನೆಯಲ್ಲಿ ಮಕ್ಕಳಾಗಿ ಬರಬೇಕು ಅಂತಾದರೆ ನಮ್ಮಲ್ಲಿಯೂ ತಪಸ್ಸಿರಬೇಕು. ತಪಸ್ಸು ಇಲ್ಲ, ಏನಿಲ್ಲ. ಉಂಡದ್ದೇ ತಪಸ್ಸು, ಮಲಗಿದ್ದೇ ತಪಸ್ಸು, ಹರಟೆ ಹೊಡೆದಿದ್ದೇ ತಪಸ್ಸು. ಹಾಗಾದರೆ ಜೀವನದಲ್ಲಿ ಹರ್ಟಾಗುವ ಮಕ್ಕಳು ಹುಟ್ಟುತ್ತಾರೆ ವಿನಃ ಹಾರ್ಟ್ಗೆ ಟಚ್ ಆಗುವ ಮಕ್ಕಳು ಹುಟ್ಟೋದೇ ಇಲ್ಲ. ನಮಗೆ ದೈವ ಭಕ್ತರು ಹುಟ್ಟಲ್ಲ, ಭಗವದ್ ಭಕ್ತರು ಹುಟ್ಟಲ್ಲ. ಸದ್ಯ ಭಯೋತ್ಪಾದಕರು ಹುಟ್ಟದಿದ್ದರೆ ಸಾಕಾಗಿದೆ. ಹೇಳ್ತಾರೆ, 18 ವರ್ಷ ಕಷ್ಟಪಟ್ಟು ತಪವಿರಲು ಮತ್ತೆ ನಿನ್ನ ಮನೆಗೆ ಪುರುಷೋತ್ತಮ ಬಂದನು. ನರನೇ ಬಲರಾಮನಾದ, ನಾರಾಯಣನೇ ಕೃಷ್ಣನಾದ. ನರ ಶೇಷದೇವರು ಬಲರಾಮನಾಗಿದ್ದಾನೆ, ನಾರಾಯಣ ಕೃಷ್ಣನಾಗಿದ್ದಾನೆ. ಯಾಕೆ ಬಂದ ಗೊತ್ತಾ? ಭೂಮಿ ಭಾರ ಇಳುಹಲೆಂದು ಅವತಂದನು. ಪನ್ನಂಗ ಬಲರಾಮ ಪರಮಾತ್ಮ ಶ್ರೀಕೃಷ್ಣ ನಿನ್ನ ಪುತ್ರರೆಂಬ ಬುದ್ಧಿ ಮನದಲ್ಲಿ ಮಾಡಬೇಡವೋ, ಮನಸ್ಸಿನಲ್ಲಿಯೂ ಮಗ ಅಂತ ತಿಳ್ಕೊಳ್ಬೇಡ. ನಿನಗೆ ಅವನಿಗೆ ನೀನು ತಂದೆ ಅಲ್ಲ, ನಿಂಗೆ ಅವನ ತಂದೆ. ನಿಂಗಲ್ಲ, ಜಗತ್ತಿನ ಎಲ್ಲ ಜೀವರನ್ನು ಜಗತ್ತಿಗೆ ತಂದ ತಂದೆ ಅವನು. ಜಗತ್ತಿಗೆ ತಂದೆ ಅವನು. ಜಗತ್ಪಿತ ಯೋನಪಿತ ಜನಿತ ಯೋ ವಿಧಾತ. ವೇದಗಳು ಭಗವಂತನನ್ನು ತಂದೆ ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಹೇಳಿ ಹೋದ ಮೇಲೆ ಆ ನಾಮಕರಣ ಆಗಿತ್ತಲ್ಲ, ಬಂದವರೆಲ್ಲ ಬೇಕಾದಷ್ಟು ಪ್ರೆಸೆಂಟೇಷನ್ ಕೊಟ್ಟಿದ್ದರು. ಆ ಆಭರಣಗಳನ್ನೆಲ್ಲ ಮಗುಗೆ ಹಾಕ್ತಾ ಇದ್ದಾನ. ಕೃಷ್ಣನಿಗೆ ಏನೇನು ಹಾಕ್ದ ಹೇಳಿದ್ದಾರೆ. ರಾಮಕೃಷ್ಣರಿಬ್ಬರಿಗೂ ರೋಹಿಣಿ ಯಶೋದೆ ಯಾರು ಮಾಣಿಕ್ಯಾದ ಮುತ್ತಿನ ಆಭರಣವಿಟ್ಟರು. ಮಗುವಿಗೆ ಮುತ್ತಿನ ಆಭರಣ, ರಾಮಂಗೊಂದು ಕೃಷ್ಣಂಗೊಂದು. ಏನು ಮಾಡಿದ್ರು ಎರಡೆರಡು. ಕೃಷ್ಣ ಯಾವಾಗಲೂ ಅಷ್ಟೇ, ಏನು ಮಾಡಿದ್ರು ಎರಡೆರಡು. ಒಂದು ನನಗೊಂದು, ನನ್ನ ಭಕ್ತನಿಗೊಂದು. ತನಗೆ ಅಂತೇನು ಇಟ್ಕೊಳ್ಳಲ್ಲ, ಎಲ್ಲ ಭಕ್ತರಿಗೆ. ಆ ಭಕ್ತರಲ್ಲಿ ಸಾಧನೆ ಮಾಡುವ ದೊಡ್ಡ ಭಕ್ತ ನರ ಶೇಷದೇವರು. ಎಷ್ಟು ಸೇವೆ ರೀ! ಹಗಲಿರುಳು ತನ್ನ ಮೇಲೆ ದೇವರನ್ನ ಮಲಗಿಸ್ಕೊಂಡಿರ್ತಾನೆ. ಯಾರು ಯಾವಾಗಲೂ ಎಡಬಿಡದೆ ಭಗವಂತನನ್ನು ಹೃದಯದಲ್ಲಿ ಇಟ್ಕೊಂಡಿರ್ತಾರೆ ಅವರಿಗೆ ಭಗವಂತ ಯಾವಾಗಲೂ ಕೊಡ್ತಾನೆ. ತನಗೇನಾಗತ್ತೆ ಅದೆಲ್ಲ ಅವ್ರಿಗೆ ಕೊಡ್ತಾ ಇರ್ತಾನೆ. ಹೀಗಾಗಿ ಎರಡೆರಡು, ಒಂದು ಮಾಣಿಕ್ಯದ ಸರ ಎರಡು, ಬಲರಾಮಂಗೊಂದು ಕೃಷ್ಣಂಗೊಂದು, ಮುತ್ತಿಂದೊಂದು, 2 ಸರ ಇವನಿಗೊಂದು ಅವನಿಗೊಂದು. ಮನೆಯಲ್ಲಿ ಅವಳಿ ಮಕ್ಕಳಿದ್ದರೆ ಏನು ತೊಗೊಂಡ್ರು ಎರಡೆರಡು ತೊಗೊಳ್ತಾರಲ್ಲ, ಹಾಗೆ ಎರಡೆರಡೆಲ್ಲ
ಕಳರ ಜನರ ತುಳಿದು ಸಂಹರಿಸುವ ಪಾದಗಳಿಗೆ ಕಿರುಗೆಜ್ಜೆ ಕಾಲುಟ್ಟು ಕುಣಿದರು. ದುಷ್ಟರ ಸಂಹಾರ ಮಾಡ್ತಾನೆ ಅಂಥೇಳಿ ಕೃಷ್ಣ ಪರಮಾತ್ಮನ ಕಾಲಿಗೆ ಕಿರುಗೆಜ್ಜೆ, ಅದು ಪೂರ ಗೆಜ್ಜೆ, ಅದರಲ್ಲಿ ಶಬ್ದ ಮಾಡುವ ಕಿರು ಗಂಟೆ, ಒಂದೇ ಒಂದು 3 ಗೊಂಚಲಿರುವ ಗೆಜ್ಜೆಯ ಒಂದು ಕಾಲಿಗೆ ಹಾಕಿದ್ದಾರೆ. ಪೆಂಡೆ ಅಂದರೆ ಅದು ಸಾಲಿಡ್ ಆಗಿರುವಂಥ ಗಟ್ಟಿಯಾದ ಒಂದನ್ನು ಹಾಕಿದ್ದಾರೆ. ಸರ್ಪ ಹೆಡೆಯ ಮೇಲೆ ನಾಟ್ಯವಾಡುವ ಹರಿಗೆ ನೂಪುರವ ನಿಟ್ಟರೆ ಜಾತಿ ರತ್ನದ ನೂಪುರವನ್ನು ಹಾಕಿದ್ದಾರೆ. ಯಾಕಂದರೆ ನೂಪುರ ರತ್ನ ಅಂದರೆ ಅದು ಕಲ್ಲು, ಹೊಳೆಯುವ ಕಲ್ಲು. ಮುಂದೆ ಸರ್ಪದ ಮೇಲೆ ಕುಣಿತಾನೆ, ಆ ಸರ್ಪದ ತಲೆ ಮೇಲೂ ನಾಗಮಣಿ ಇರುತ್ತೆ, ಇವನ ಕಾಲಲ್ಲೂ ಮಣಿ ಇರುತ್ತೆ. 2 ಮಣಿ ಮಿಕ್ಸ್ ಆದರೆ ಒಳ್ಳೆ ಹೊಳಪು, ಅದಕ್ಕೋಸ್ಕರ ಕಾಲಲ್ಲಿ ಹಾಕಿದ್ದಾರೆ. ಜಾನುವೂರು ಜಂಗೆಯಲ್ಲಿ ಕಟಿಯ ಮಧ್ಯದಲ್ಲಿ ಮಾಣಿಕ್ಯಾದ ಮುತ್ತಿನಾಭರಣವಿಟ್ಟರು. ಸೊಂಟದಲ್ಲಿ ಆಭರಣ ಹಾಕಿದ್ದಾರೆ, ಸೊಂಟಕ್ಕೆ ಗಂಟೆ ಕಟ್ಟಿದ್ದಾರೆ, ಕಿರುಗೆಜ್ಜೆ ಕಟ್ಟಿದ್ದಾರೆ, ಬಂಗಾರದ ನಡುವಿನ ಒಡ್ಯಾಣವನ್ನು ಹಾಕಿದ್ದಾರೆ, ರತ್ನ ಮಾಣಿಕ್ಯವನ್ನು ಹಾಕಿದ್ದಾರೆ. ಕೃಷ್ಣನ ಪರಮಾತ್ಮನಿಗೆ ಕೆಂಪು ಕೆತ್ತಿಸಿದ ಹಂಸ ಮಾಟದ ಅರಳೋಲೆ ಹರಿಗೆ ಇಟ್ಟರು. ಹಂಸದಂತೆ ಆಕಾರ ಇರುವ ಕೆಂಪಿನ ಓಲೆಯನ್ನು ಕೃಷ್ಣನಿಗೆ ಇಟ್ಟರಂತೆ. 6 ಮುತ್ತಿನ 6 ಮುತ್ತುಗಳಿರುವಂಥ ಓಲೆಯನ್ನು ಬಲರಾಮನಿಗೆ ಹಾಕಿದ್ದಾರಂತೆ. ಎತ್ತಿನ ಬಾವಲ 8 ಮುತ್ತಿನ ಚೌಕಳಿ ಕೃಷ್ಣನ ಕಿವಿಗೆ ಜರಿವ ಕುಂಡಲವಿಟ್ಟರು. ಕೃಷ್ಣನ ಕಿವಿಗೆ 8 ಮುತ್ತು, ಅದು ಜೋಲಾಡ್ತಾ ಇರಬೇಕು ಕಿವಿಯಿಂದ, ಮುತ್ತಿಂದು ಚೌಕಳಿಯನ್ನು ಹಾಕಿದ್ದಾರೆ. ನೋಡಿ, ಯಾರು ಮಾಡದೇ ಇರೋ ಸ್ಪೆಷಲ್ ಅಲಂಕಾರ ಕೃಷ್ಣಂಗೆ ಮಾತ್ರ. ಅದಕ್ಕೆ ಇಲ್ಲೂ ಅಲಂಕಾರ ಇದೆ, ನೀವು ಹೋಗಿ ನೋಡ್ಬೋದು. ನೋಡಿದರೆ ನೆನೆಸ್ಕೊಳ್ಳಿ, ಈ ಅಲಂಕಾರವನ್ನು ವಾದಿರಾಜರು ಮಾಡಿದ್ರಾದ ಕಾರಣ ಅವರು ಹೇಳ್ತಾರೆ. ಏನು ಅಲಂಕಾರ ಅಂದರೆ, ಬಾಲಕಿಯರೆಲ್ಲರೂ ಮೋಹಿಸಬೇಕು ಎನ್ನುತ್ತಾ ಮೂಗುತಿಯ ನಿಟ್ಟರು ಮುದ್ದು ಕೃಷ್ಣಗೆ. ಯಾರು ಗಂಡು ಮಕ್ಕಳಿಗೆ ಮೂಗುತಿ ಇಡ್ತಾರಾ? ಕೃಷ್ಣನಿಗೆ ಇಟ್ಟಿದ್ದಾರೆ. ಕೃಷ್ಣನಿಗೆ ಏನು ಅಲಂಕಾರ ಮಾಡಿ ಬಿಡಿ, ಆ ಮೂಗುತಿ ಇಟ್ಟು ಆ ತುಟಿಯ ಮಧ್ಯದಲ್ಲಿ ಮುತ್ತು ಬಂದಿದ್ದರೆ ಸಾಕು. ಎಂಥ ಅದ್ಭುತ! ಕೆಂಪು ತುಟಿ, ಮೂಗಲ್ಲಿ ಬಂಗಾರದ ಆ ಮೂಗುತಿ, ಆ ಮಧ್ಯದಲ್ಲಿ ಜರಿವ ಮುತ್ತು, ಇಂತಹ ಅಲಂಕಾರ ಕೃಷ್ಣನಿಗೆ ಮಾಡಿದ್ದಾರೆ. ಅದು ಎಲ್ಲರ ಮನಸ್ಸನ್ನು ಸೆಳೆಯುವಂಥ ಮನಮೋಹಕವಾದ ಆ ಮುದ್ದು ಕೃಷ್ಣನ ರೂಪ ಅಂತ ಹೇಳ್ತಾ ಇದ್ದಾರೆ. ಭಾಳ ಆಶ್ಚರ್ಯ ಅಂದರೆ, ವಾದಿರಾಜ ಶ್ರೀಮತ್ ಚರಣರು ಆ ಸಂದರ್ಭದಲ್ಲಿ ಯಾವ ರೀತಿ ಅಂಗಿ ಕೃಷ್ಣನಿಗೆ ಹಾಕಿದ್ರು ಅಂತ. ಕುಸುಮನ ಬಗೆ ಬಾಲಕಿಯರು ಹಸಿರು ಅಂಗಿ ತೊಡಿಸಿದಾರು. ಕೃಷ್ಣಂಗೆ ಹಸಿರು ಅಂಗಿ ಹಾಕಿದ್ರಂತ, ಹಸಿರು ಗ್ರೀನ್ ಬಣ್ಣದ್ದು. ಬಲರಾಮಗೆ ತೊಡಿಸಿದಾರು ಕರಿಯ ಅಂಗಿಯ, ಬ್ಲಾಕ್ ಶರ್ಟ್ ಅವನಿಗೆ. ಯಾಕಂದರೆ ಅವನು ವೈಟ್ ಇದ್ದ, ಕೃಷ್ಣ ಬ್ಲಾಕ್ ಇದ್ದ, ಅವನಿಗೆ ಗ್ರೀನ್. ಕಲರ್ ಮ್ಯಾಚಿಂಗ್ ಆಗಿನ ಕಾಲದಿಂದಲೂ ಶುರು, ಮ್ಯಾಚಿಂಗ್ ಇರಬೇಕು ಅಂತ. ಬ್ಲಾಕ್ ಆ್ಯಂಡ್ ವೈಟು ಬಲರಾಮ, ಅವನು ವೈಟು, ಶರ್ಟು ಬ್ಲಾಕು. ಕೃಷ್ಣ ಬ್ಲಾಕು, ಶರ್ಟ್ ಮಾತ್ರ ಗ್ರೀನ್. ಅದು ವಾದಿರಾಜರು ಹೇಳ್ತಾರೆ. ಮಿತ್ರೆಯಾರು ರಾಮಕೃಷ್ಣ ತೊಟ್ಟಿಲಬೇಕು ಎನ್ನುತ್ತ ಎಚ್ಚರಿಸಿದಾಗ ಬೇಗ ವಿಶ್ವಕರ್ಮನ ಎಲ್ಲ ಆಯಿತು, ಮಗುಗೊಂದು ತೊಟ್ಲು ಬೇಕು, ಈ ತೊಟ್ಲು ಸರಿಗಿಲ್ಲ, ಒಳ್ಳೆ ತೊಟ್ಲು ಬೇಕು ಅಂತ ದೇವಲೋಕದ ಬಡಗಿಯಾದ ವಿಶ್ವಕರ್ಮನನ್ನೇ ಕರೆಸಿದ್ದಾರಂತೆ. ಪ್ರೇಮದ ಪ್ರತಿಮೆಯಿಂದ ದೇವರ ಸೇವೆಯೆಂದು ಬಹಳ ಸಂತೋಷದಿಂದ, ಎಂಥ ಒಳ್ಳೆ ಅದ್ಭುತವಾದ ಸೇವೆ ಭಗವಂತ ನನಗೆ ಕೊಟ್ಟ ಅಂತ ವಿಶ್ವಕರ್ಮ ಸಂತೋಷದಿಂದ ಮಾಡ್ತಾ ಇದ್ದಾನೆ. ಎಲ್ಲ ಬಗೆಯ ಮುತ್ತು ರತ್ನ ಮಾಣಿಕ್ಯವನ್ನೆಲ್ಲ ಮಾಡಿ ಆ ತೊಟ್ಲನ್ನು ಮಾಡಿ ತಂದು ತೊಟ್ಟಿಲ ವಿಶ್ವಕರ್ಮ ನಿಂದು ಕರಗಳ ಮುಗಿದು ನಂದಗೋಪ ಯಶೋದೆಯ ಮುಂದೆ ಇಳುಹಿದ. ಯಶೋದೆ ಮತ್ತು ನಂದಗೋಪರ ಮುಂದೆ ತೊಟ್ಲನ್ನು ಇಟ್ಟಿದ್ದಾನೆ. ಬಹಳ ಸಂತೋಷ ಆಯಿತು. ಅಂಥ ತೊಟ್ಲಿಗೆ ಏನು ಕೊಟ್ಟರು ಬೆಲೆ ಅಂತ ವರ್ಣನೆ ಮಾಡ್ತಾರೆ.